ಈ ಮದುವೆಗಳ ಒಂದು ಇದನ್ನ ಯಾಕೆ ಬಂತು ಕೇಳಬೇಕು ನಿಮ್ಮ ಬಾಯಿಗೆ? ಸುಮಾರು ಒಂದು 20 ಸಿನಿಮಾ ನಾವು ಮದುವೆಗಳು ಮಾಡಿದ್ದೀನಿ. ಓಕೆ. ಸೊ ಅದ್ರಲ್ಲಿ ಒಂದು 10 ಸಿನಿಮಾ ದರ್ಶನ ಜೊತೆ ಮಾಡಿದ್ದೀನಿ. ಹೀರೋಯಿನ್ ಮೇಲೆ ಕಣ್ಣು ಹಾಕ್ತೀನಿ, ಹೀರೋ ಬಂದು ಹೊಡಿತಾನೆ, ಒಂದು ಕರ್ಕೊಂಡು ಹೋಗ್ತಾನೆ, ಮದುವೆ ಮಾಡಿ ತಗೊಂಡೋಗ್ಬಿಡ್ತೀರಾ? ಮದುವೆ ಹೋಗ್ತೀನಿ. ಹೀಗೆ ಎಷ್ಟು ಸಿನಿಮಾಗಳಾಗಿವೆ. ಹೀಗಾಗಿ ಅವ್ರದ್ದು ಓಡಾಟ ಚೆನ್ನಾಗಿತ್ತು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಆ್ಯಂಡ್ ವೆರಿ ನೈಸ್ ಪರ್ಸನ್. ಹೀಗಾಗಿ ಎಲ್ಲ ಸಿನಿಮಾಗೂ ನಮಗೇನು ಅವ್ರು ಹೇಳ್ತಾ ಇರಲಿಲ್ಲ. ಆಮೇಲೆ ಸಿನಿಮಾ ಬಿಟ್ಟು ಅವ್ರ ಜೊತೆ ನಾವು ಬೆರೀತಾ ಇದ್ವಿ, ಮಾತಾಡ್ತಾ ಇದ್ವಿ, ಪಾರ್ಟೀಸ್ ಮಾಡ್ತಾ ಇದ್ವಿ, ಒಡನಾಟ ಚೆನ್ನಾಗಿತ್ತು. ಈ ಕಡೆ ಸುದೀಪ್ ಅವ್ರ ಕ್ರಿಕೆಟ್ ಆಡ್ತಾ ಇದ್ವಿ ಅವ್ರ ಜೊತೆ. ಸೊ ಇವ್ರ ಜೊತೆ ಒಡನಾಟ ಚೆನ್ನಾಗಿತ್ತು. ಇಬ್ಬರು ನಮಗಂತೂ ಇಬ್ಬರು ಇಷ್ಟ ಆದರು. ಹೀಗಾಗಿ ಆಫ್ಟರ್ ವಿಷ್ಣು ಸರ್ ಹೋದ್ಮೇಲೆ ಕೆಲವು ಕ್ವಾಲಿಟೀಸು ವಿಷ್ಣು ಸರ್ದು ಸುದೀಪ್ ಅವ್ರ ಹತ್ರ ಇತ್ತು. ಆಮೇಲೆ ದರ್ಶನ್ ಇಸ್ ಎ ಗುಡ್, ಅವ್ರು ನೋಡೋಕೆ ರಫ್ ಇರ್ಬೋದು, ಬಟ್ ಇಸ್ ಎ ಗುಡ್ ವುಮೆನ್ ಬೀಯಿಂಗ್. ಸೊ ಈಗ ಜಾಸ್ತಿ ಅವ್ರಿಬ್ಬರ ಹತ್ರ ನಾನು ಬರ್ತೇನೆ. ಸೊ ಜಾಸ್ತಿ ಸಿನಿಮಾಗಳನ್ನು ಅವ್ರ ಜೊತೆ ಮಾಡ್ತಾ ಹೋದೆ. ಸೊ ವಿಲನ್ ಅಂತ ಬಂದ್ಬಿಟ್ಟಿದೆ, ಒಂದು ಸಿನಿಮಾ ಒಂದು ವಿಲನ್ ಬೇಕೇ ಬೇಕಿತ್ತು. ಸೊ ಎಲ್ಲೋ ಒಂದು ಕಡೆ ಒಂದು ಪಾತ್ರ ನಮಗೆ ಇರ್ತಿತ್ತು. ಸೊ ಹೀಗಾಗಿ ಕಂಪ್ಲೀಟ್ ವಿಲನ್ ಕಡೆ. ಓಕೆ. ಇನ್ನು ಕೋಟಿ ಕೋಪ ಚಿತ್ರದಿಂದ ಕನ್ನಡಿಗರ ಹೃದಯಕ್ಕೆ ಲಗ್ಗೆ ಇಟ್ರಿ, ಫೈನ್. ಬಟ್ ಗಾಂಧಿನಗರದಲ್ಲಿ ನೀವು ನಿಮ್ಮ ನೆಲೆಯನ್ನ ಗುರುತಿಸ್ಕೊಂಡಿದ್ದು ಯಾವಾಗ? ಗುರುತಿಸ್ಕೊಂಡಿದ್ದು ಸಿಗುವಂತಾನೆ ಒಂದು ಟರ್ನಿಂಗ್ ಪಾಯಿಂಟ್. ಗಾಂಧಿನಗರದಲ್ಲಿ ಎಷ್ಟು ವರ್ಷ ಆಗ್ಬಿಟ್ರಿ? ಸಣ್ಣ ಪುಟ್ಟ ಮಾಡ್ತಾ ಇದ್ದು, ಸುಮಾರು ಪಿಕ್ಚರ್ ಮಾಡಿದೆ ನಾನು. ಬಟ್ ಎಲ್ಲೂ ಸಿನಿಮಾ ಟೇಕ್ ಆಫ್ ಆಗಿಲ್ಲ. ನನಗೆ ಮೇನ್ ಮೈನಸ್ ಆಗಿದ್ದು ಅಂದರೆ ಆಗ್ತಾನೆ ಸ್ಪರ್ಶ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದ್ದು, ಇವ್ರದ್ದು ಸುದೀಪ್ ಅವ್ರದ್ದು. ಅದರಲ್ಲಿ ರೇಖಾ ಹೀರೋಯಿನ್ ಆಗಿದ್ರು. ನೀವು ಅದರಲ್ಲೂ ಸ್ಪರ್ಶದಲ್ಲೂ ಫಸ್ಟ್ ಇದರಲ್ಲೇ ಎಂಟ್ರಿ ಆಗಿದ್ದು? ಇಲ್ಲ, ದರ್ಶನ್ ಅವರು ಸುದೀಪ್ ಜೊತೆಗೆ, ಸುದೀಪ್ ಅವರು ನಾನು ಎಂಟ್ರಿ ಆಗಿದ್ದ ಆ ಟೈಮ್ ಹೆಚ್ಚು ಕಮ್ಮಿ. ಸ್ಪರ್ಶ ಒಂದು ರಿಲೀಸ್ ಆಗ್ತಾ ಇತ್ತು. ಸ್ಪರ್ಶ ರೇಖಾ ಅಂತ ಈಗಲೂ ಕರೀತಾರೆ ಅವಳಿಗೆ. ಅದಾದ ಮೆಜೆಸ್ಟಿಕ್ಕಲ್ಲೂ ಸ್ಪರ್ಶ ರೇಖಾನೇ ಹೀರೋಯಿನ್. ಮೂರನೇ ಸಿನಿಮಾ ನನ್ನ ಜೊತೆ ಇತ್ತು, ಪ್ರೇಮಾಭಿಷೇಕ ಅಂತ, ನಾಗೇಂದ್ರ ಪ್ರಸಾದ್ ಡೈರೆಕ್ಟರ್. ಆಸ್ ಎ ಹೀರೋ ಫೋಟೋ ಶೂಟ್ ಎಲ್ಲ ಆಯಿತು. ಇದೆ ಮಲೇಶ್ವರಂ ಕ್ಲಬ್ಬಲ್ಲಿ ಫೋಟೋ ಶೂಟ್ ಆಯಿತು, ಪ್ರೆಸ್ ಮೀಟ್ ಆಯಿತು. ನಾಳೆ ಬೆಳಗ್ಗೆ ಶೂಟಿಂಗ್. ಅಷ್ಟು ಪ್ರೊಡ್ಯೂಸರ್ದು ಏನೋ ಪರ್ಸನಲ್ ಪ್ರಾಬ್ಲಮ್ ಆಗಿ ಏನೋ ಆಗಿ ಸಿನಿಮಾ ಸೆಟ್ ಇರಲೇ ಇಲ್ಲ. ಸೊ ಅದು ನನ್ನ ಜೀವನದ ದೊಡ್ಡ ಬ್ಯಾಡ್ ಲಕ್ ಅಂದ್ರೆ ಅದೇ ಅಂತ ಅನ್ಸುತ್ತೆ. ಈಗಲೂ ರೇಖಾ ಸಿಕ್ಕರೆ ಹೇಳ್ತೀನಿ, ಒಂದು ಸಿನಿಮಾ ಅಂತ ಮಾಡಬಾರ್ದು ನೀನು ಅಂತ ಹೇಳ್ತಾ ಇದ್ದೆ. ಸೊ ಯಾಕಂದ್ರೆ 2 ಸಿನಿಮಾನು ಹಿಟ್ ಆಯ್ತು. ಲಕ್ಕಿ ಅಂತ ಹೇಳ್ಬೋದು, ಏನಾಗ್ತಿತ್ತು ಅನ್ನೋ ಗೊತ್ತಿಲ್ಲ, ಬಟ್ ಸ್ಪರ್ಶನೂ ಹಿಟ್ ಆಯಿತು. ಇಮ್ಯಾಜಿನೇಷನ್ ಇಟ್ಕೊಳ್ಳೋಣ. ಬಿಕಾಸ್ ನೋಡಿ, ಫಸ್ಟು ಮೆಜೆಸ್ಟಿಕಲ್ಲಿ ದರ್ಶನ್ಗೆ ಸೊ ನಾಯಕಿಯಾಗಿ ಇದು ಮಾಡೋದು ಸೂಪರ್ ಡೂಪರ್. ಸ್ಪರ್ಶ ಸುದೀಪ್, ಇಬ್ರು ಹೀರೋಗಳಿಗೂ ಬ್ರೇಕ್ ಕೊಟ್ಟಿದ್ದೆ ನಮ್ಮ ರೇಖಾ. ಸೊ ಬಹುಶಃ ಮೂರನೇದು ನಿಮ್ಮಲ್ಲೇ ಮುಕ್ತಾಯ ಆಗಿದ್ರೆ ಚೆನ್ನಾಗಿತ್ತು. ಯಾಕಂದ್ರೆ ಆ ಪ್ಯಾರಲಲ್ಲಿ ಅವ್ರಿಬ್ಬರನ್ನ ನೋಡ್ ಮಾಡಿದಾಗ ನೀವು ಯಾವುದೇ ಹೈಟ್ ವೆಯ್ಟ್ ಸ್ಮಾರ್ಟ್ ಇದಕ್ಕೆ ಕಡಿಮೆ ಇರಲಿಲ್ಲ. ಅಲ್ಲಿ ನಮ್ಗೆ ಅನಿಸ್ತು ಲಕ್ನ ಕೊರತೆ ಅನಿಸ್ತಾ. ಲಕ್, ಎಸ್, ಅಲ್ಲಿ ನಮಗೆ ಅನಿಸ್ತು ಎಸ್ ಮೇ ಬಿ ದಿಸ್ ಇಸ್ ಮೈ ಫಾಲ್ಟ್. ನಮ್ಗೆ ಲಕ್ ಇಲ್ಲ, ನಮಗೆಲ್ಲ ದೇವರೆಲ್ಲ ಕೊಟ್ಟಿದ್ದಾನೆ. ಅದೇ ದೇವ್ರು ಎಲ್ಲಾನು ಕೊಡೋಲ್ಲ, ಅವ್ನು ಯಾವುದೋ ಒಂದು ಕಿತ್ಕೊಂಡಿರ್ತಾನೆ.